ಆತ್ಮೀಯರೇ ನಮಸ್ಕಾರಗಳು. ಒಂದೇ ಮಾತರಂ, ಭಾರತ್ ಮಾತೆಗೆ ಜೈ. ಬಹುಶಃ ಈ ಇವತ್ತಿನ ಸುದ್ದಿ ಏನಂತ ಗೊತ್ತಾಗಿರ್ಬೋದು. ಸ್ನೇಹಿತರೆ ನೋಡಿ, ಈ ಫೋಟೋ ಕಂಡ್ರೆ ಏನು ಅನಿಸುತ್ತೆ ನಿಮಗೆ? ಈ ಫೋಟೋದಲ್ಲಿರುವಂಥವ್ರು ಇರುವರು ಪ್ರಮೋದ್ ಮುತಾಲಿಕ್ ಜಿ. ಪ್ರಮೋದ್ ಮುತಾಲಿಕ್ ಜಿ ಅಂದರೆ ಮೈ ಮೇಲಿರುವಂಥ ರೋಮಗಳು ಕೂಡ ಎದ್ದು ನಿಂದಿರುತ್ತೆ. ಯಾಕಂದರೆ ಅವ್ರ ಬಲ್ಲಿರುವಂಥ ದೇಶ ಪ್ರೇಮ, ಧರ್ಮ ಪ್ರೇಮ, ರಾಷ್ಟ್ರಾಭಿಮಾನ ತುಂಬಿಕೊಂಡಿರುವಂಥ ವ್ಯಕ್ತಿ ಶ್ರೀ ಪ್ರಮೋದ್ ಮುತಾಲಿಕ್ ಜಿ ಅವರು. ಬಹುಶಃ ಪ್ರಮೋದ್ ಮುತಾಲಿಕ್ ಅವರ ಬಗ್ಗೆ ನಾವು ಅವ್ರ ಬಗ್ಗೆ ಕೇಳ್ತಾ ಹೋದರೆ ಬಹುಶಃ ನೋಡ್ಬೋದು, ಈ ಮಹಾನ್ ವ್ಯಕ್ತಿಯ ಕೆಲಸ ಏನಪ್ಪ ಅಂದರೆ ದೇಶಭಕ್ತಿ ಕೆಲಸ, ರಾಷ್ಟ್ರಭಕ್ತರನ್ನು ನಿರ್ಮಾಣ ಮಾಡುವಂಥ ಗುರಿಯೇ ಪ್ರಮೋದ್ ಮುತಾಲಿಕ್ ಅವರ ಗುರಿ. ಎಷ್ಟು ನಾವು ಪ್ರತಿಯೊಬ್ಬ ಹಿಂದೂಗಳು ಭಗವ ಧ್ವಜ ಕೇಸರಿಗೆ ಎಷ್ಟು ಪ್ರೀತಿ ಮಾಡ್ತೀವಿ, ಅದೇ ರೀತಿಯಾಗಿ ಪ್ರಮೋದ್ ಮುತಾಲಿಕ್ ಅವರನ್ನು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಾವೆಲ್ಲ ಪ್ರೀತಿ ಮಾಡ್ತೀವಿ ಹಿಂದೂಗಳು. ಕರ್ನಾಟಕದಲ್ಲಿ ಎಷ್ಟೋ ಮಂದಿಗೆ, ಸಾವಿರಾರು ಹಿಂದೂಗಳಿಗೆ ಧರ್ಮದ ಬಗ್ಗೆ, ದೇಶದ ಬಗ್ಗೆ ತಿಳಿಸಿದಂಥ ಮಹಾನ್ ವ್ಯಕ್ತಿ ಅದು ಪ್ರಮೋದ್ ಮುತಾಲಿಕ್. ಬರೇ ಮುತಾಲಿಕ್ ಅಂದರೆ ಗಡಗಡ ನಡುಗುತ್ತೆ. ಸೊ ಅಂಥ ಮಹಾನ್ ವ್ಯಕ್ತಿ ಬಗ್ಗೆ ತಮಗೆಲ್ಲ ಗೊತ್ತಿರ್ಬೋದು. ಇವತ್ತು ಇಂಥ ಮಹಾನ್ ವ್ಯಕ್ತಿ ಬಗ್ಗೆ ಕೆಲವು ಕಲಬೆರಕೆ ಸೂಳೆ ಮಕ್ಕಳು ಕೆಲವರು ಹೆಂಗೆ ಬೊಗಳುಗಳ್ಕತ್ತಾರೆ ಅಂದರೆ, ಮುತಾಲಿಕ್ ಜಿ ಅಂದರೆ ಒಂಥರ ಅಸಹ್ಯ ರೀತಿಯಲ್ಲಿ ಮಾತಾಡ್ತದೆ. ಒಬ್ಬ ಜಗದೀಶನ್ ಅಂತ ಒಂದು ನಾಯಿ ಇದೆ. ಆ ನಾಯಿ ಏನು ಬೊಗಳುಗಳ್ಕತ್ತದಪ್ಪ ಅಂದ್ರೆ, ಬರೇ ನಾಯಿ ಹೆಂಗೆ ಬೊಗಳುತ್ತದಪ್ಪ ಅಂದರೆ ಬರೇ ಮುತಾಲಿಕ್ ಅದು ಇದು. ಅವನಿಗೆ ಏನಾಗಿದೆಪ್ಪ ಅಂದರೆ, ಅವನು ಬಿಲ್ಡರ್ ರಾಜ ಒಂಥರ. ಹೆಂಗಪ್ಪ ಅಂದರೆ ಅವನು ಈ ಪಬ್ಲಿಸಿಟಿ ಮನುಷ್ಯ. ಅವನಿಗೆ ಯಾವುದೋ ಗಂಧ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ, ಯಾವ ರಾಜಕೀಯ ಪಕ್ಷ ಜೊತೆ ಲಿಂಕ್ ಇಲ್ಲ. ಈ ಜಗದೀಶನ ನಾಯಿ ಮುತಾಲಿಕ್ ಜಿ ಬಗ್ಗೆ ಬರೇ ಬೊಗಳೋದು. ಮುತಾಲಿಕ್ ಅವರ ಬಗ್ಗೆ ಹಾಗೆ ಹೀಗೆ. ನಾನು ಒಂದು ಮಾತು ಹೇಳ್ತೀನಿ, ಮುತಾಲಿಕ್ ಜಿ ಅವರ ವಯಸ್ಸಲ್ಲಿ, ನಿನ್ನ ವಯಸ್ಸಲ್ಲಿ ಬೋಳಿ ಮಗನೇ, ನಿನಗೆ ಇನ್ನೂ ಮುತಾಲಿಕ್ ಜಿ ಅವ್ರ ಬಗ್ಗೆ ಗೊತ್ತಾಗಿಲ್ಲ ಅಂತ ಕಾಣುತ್ತೆ. ಮುತಾಲಿಕ್ ಜಿ ಅಂದರೆ ಬಹುಶಃ ಹಿಂದೂ ಅಲ್ಲಕ್ಕೆ ಮುತಾಲಿಕ್ ಅವರಿಗೆ ಹೆಂಗೆ ಮುತಾಲಿಕ್ ಅವ್ರ ಬಗ್ಗೆ ಯಾವ ರೀತಿಯಾಗಿ ತಿಳ್ಕೊತಿರಲಿ ಸುಳ್ಯ ಮಗನೇ. ನಿನಗೆ ಜಗದೀಶ್, ನಾನು ನಿನಗೆ ನೇರವಾಗಿ ಮಾತಾಡ್ತೀನಿ. ಮುತಾಲಿಕ್ ಅಂದರೆ ಇವತ್ತು ಇಡೀ ದೇಶದಲ್ಲಿ, ಕರ್ನಾಟಕದಲ್ಲಿ ಅವರ ಹೆಸರು ಹೇಳಿದರೆ ಕೆಲವರು ಅಂಜುತ್ತಾರೆ. ಯಾಕಪ್ಪ ಅಂದರೆ ಅವರು ಹೋರಾಟ ಮಾಡಿದಂಥ ಕೀರ್ತಿ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅಂಥ ಮಹಾನ್ ವ್ಯಕ್ತಿ ಬಗ್ಗೆ ಈ ಕಚಡ ಸುಳ್ಯ ಮಗ, ಲೋಫರ್ ಸುಳ್ಯ ಮಗ, ಈ ಜಗದೀಶನವ ಒಂದು ಬೆಂಗಳೂರಿನ ನಾಯಿ ಮೊಗಲ್ ಮುತಾಲಿಕ್ ಅವರಿಗೆ ರೌಡಿ ಅಂತೆ, ಅವನನ್ನು ಜೈಲ್ ಹಾಕಿಸ್ಬೇಕು, ಅವನಿಗೆ ಕಾರ್ ಕೊಟ್ಟನಂತೆ, ಬೈಕ್ ಕೊಟ್ಟನಂತೆ. ಸುಳ್ಯ ಮಗನೇ, ಮುತಾಲಿಕ್ ಜಿ ಅವರು ಇವತ್ತು ಗಳಿಸಬೇಕಂದ್ರೆ ಇವತ್ತು 100 ಕೋಟಿ ರೂಪಾಯಿ ಗಳಿಸಿರು. ಅಂತ ಮುತಾಲಿಕ್ ಅವ್ರ ಬಗ್ಗೆ ನೀನು ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಿಲ್ಲ. ನಿನಗೆ ನಾಚಿಕೆ ಮಾನ ಮರ್ಯಾದಿಲ್ವಾ? ಮತ್ತೆ ಹೇಳ್ಕೊತಾನೆ, ಐ ಎಮ್ ಎ ಹಿಂದೂ ಅಂತ ಹೇಳ್ತಾನೆ. ಸುಳ್ಳೆ ಮಗನೇ, ಯಾವ ನಿಜವಾಗ್ಲೂ ಹಿಂದೂ ಕೂಡ ಮುತಾಲಿಕ್ ಜಿ ಅವರಿಗೆ ಅಪಮಾನ ಮಾಡಲ್ಲ. ಯಾಕಂದರೆ ಮುತಾಲಿಕ್ ಅವರು ಹಿಂದೂ ಧರ್ಮದ ತಳಮಟ್ಟದ ಬೇಸ್ಮೆಂಟಿಂದ ಬಂದಂಥವ್ರು. ಅವ್ರು ಯಾರೋ ಸುಮ್ಮನೆ ಉದ್ರಿ ಭಾಷಣ ಮಾಡಿ, ಅವ್ರು ಯಾರೋ ಒಂದು ರಾಜಕೀಯ ಕುಟುಂಬದಿಂದ ಬಂದವರು, ಸಂಘಟನೆ ಕುಟುಂಬದಿಂದ ಬಂದಂಥ ಮನುಷ್ಯ ಅಲ್ಲ ಅವರು. ಅವರು ಬಂದಿದ್ದು ನಿಜವಾಗಲಿಯೂ ಹೋರಾಟದ ಮನೆತನದಿಂದ ಬಂದಂಥ ವ್ಯಕ್ತಿ. ಮುತಾಲಿಕ್ ಅವರೇನೆ ಸುಮ್ಮನೆ ತಿಳ್ಕೊಂಡ್ಯಾ ಬೋಸುಡಿ ಮಗನೇ, ಸುಳ್ಳೆ ಮಗನೇ? ಮುತಾಲಿಕ್ ಅವರೇ ಅಂದ್ರೆ ಅದೊಂದು ತಾಕತ್. ಅಂಥ ಮಹಾನ್ ವ್ಯಕ್ತಿಗೆ ನೀನು ಇಲ್ಲ ಚಿಲ್ಲದ ಆರೋಪಗಳನ್ನು ಮಾಡೋದು, ಆ ಪರಶುರಾಮ್ ವಾಗ್ಮೋರ ಬಗ್ಗೆ ಹಾಗೆ ಹೀಗೆ ಮಾತಾಡೋದು, ಅವರು ಗೌರಿ ಲಂಕೇಶ್ನಲ್ಲಿ ಮುತಾಲಿಕ್ ಅವ್ರನ್ನ ಫಿಟ್ ಮಾಡಬೇಕಂತ ಹೇಳ್ತಾನೆ ಈ ಸುಳ್ಯ ಮಗಲ್ ಜಗದೀಶ. ನಿನಗೆ ಕಾನೂನು ಬಗ್ಗೆ ಏನಾದರೂ ಅರಿವಿದೆನಾ? ನಿನಗೆ ಅರಿವಿದೆನಾ? ಕಾನೂನು ಬಿಟ್ಟು ಮಾತಾಡಬೇಡ. ಯಾವುದೋ ಒಂದು ವ್ಯಕ್ತಿಗೆ ತೆಗಳ್ಬೇಕಂದ್ರೆ ನಿನಗೆ ಪೂರ್ವಂತ ನಾಲೆಜ್ ಇರಬೇಕು. ಅದನ್ನು ಬಿಟ್ಟು ಈ ರೀತಿಯಾಗಿ ನಿನಗೆ ದೇವ್ರು ಬಾಯಿ ಕೊಟ್ಟನಂದರೆ, ನಿನಗೆ ಏನಾದರೂ ನಿನಗೆ ಮಾತಾಡೋ ಚಟ ಇದ್ದರೆ ಯಾರಿಗಾದ್ರೆ ಮಾತಾಡ. ಆದರೆ ಇಂಥ ಮುತಾಲಿಕ್ ಜಿ ಅವ್ರ ಬಗ್ಗೆ ನೀನು ಮಾತಾಡ್ತಿಲ್ಲ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಜಗದೀಶ್, ನೀನು ಕಂತ್ರಿ ನಾಯಿ. ಆ ನಾಯಿ ಬಿಸ್ಕಿಟ್ ಹಾಕಿದ್ರೆ ಸುಮ್ಮನೆ ಕುಂದಿರುತ್ತೆ. ಆ ನಾಯಿಗೆ ತಾತ ತಲೆ ಸುಳ್ಳೆ ಮಗನೇ. ನಾಯಿ ನಿಯತ್ತಿನ ಪ್ರಾಣಿ. ನೀ ಯಾವಲೆ ಸುಳ್ಳೆ ಮಗನೇ? ಮುತಾಲಿಕ್ ಬಗ್ಗೆ ಮಾತಾಡೋಣ. ಮುತಾಲಿಕ್ ಜಿ ಬಗ್ಗೆ ಏನಾದರೂ ಮಾತಾಡಬೇಕಾದ್ರೆ ಮೊದಲು ನಿನ್ನ ತಲೆಯಲ್ಲಿಟ್ಟುಕೋ, 100 ಕಾರ್ಯಕರ್ತರಿದ್ದಾರೆ, 100 ಅವ್ರ ಅಭಿಮಾನಿಗಳಿದ್ದೀವಿ. ಮುತಾಲಿಕ್ ಅವ್ರು ಏನು ತಿಳ್ಕೊಂಡ್ರೆ ಸುಳ್ಳೆ ಮಗನೇ? ನಾವು ಸಂಘಟನೆ ಹಿಂದೂ ಅಂತೇಳಿ ನಾನು ಸುಮಾರು ಕೇಸುಗಳನ್ನು ಹಾಕ್ಕೊಂಡಿನಿ ಸುಳ್ಳೆ ಮಗನೇ. ಹಿಂದೂ ಅಂತೇಳಿ ಆ ಹಿಂದೂ ಧರ್ಮಕ್ಕೆ ಮತ್ತೆ ಐ ಮೇ ಆಸ್ ಎ ಹಿಂದೂ ಅಂತ ಇಂಗ್ಲೀಷ್ನಾಗ ಮಾತಾಡ್ತೀವಿ ಸುಳ್ಳೆ ಮಗನೇ. ಕರ್ನಾಟಕದಲ್ಲಿದೆಯಾ, ಕನ್ನಡದಲ್ಲಿ ಮಾತಾಡೋ ಬೋಳಿ ಮಗನೇ. ಎಲ್ಲರಿಗೂ ಇಂಗ್ಲೀಷ್ ಬರುತ್ತೆ. ಏನು ದೊಡ್ಡ ಭಾರಿ ನೀನು ಏನೋ ಒಂದು ದೊಡ್ಡ ಒಂದು MLA MP ತಿಳ್ಕೊಂಡಾಗ ಮಾತಾಡ್ತಿ. ನಿನಗೆ ಯಾರು ಇನ್ನೂ ಚಪ್ಪಲಿ ಹೊಡೆದಿಲ್ಲ ಏನೋ. ಮುತಾಲಿಕ್ ಜಿ ಅವ್ರ ಬಗ್ಗೆ ಏನಾದರೂ ಮಾತಾಡಬೇಕಾದ್ರೆ ನಾಲ್ಗಿ ಮ್ಯಾಗ ಒಂದು ಸ್ವಲ್ಪ ಹದ್ದು ಬಸ್ಸಲ್ಲಿ ಇಟ್ಕೊಂಡು ಮಾತಾಡು. ಅದನ್ನು ಬಿಟ್ಟು ನಿನಗೆ ನಾಲ್ಗಿ ಕೊಟ್ಟ ಅಂತ ಹೇಳಿದ್ರು ಯಾವುದೋ ವ್ಯಕ್ತಿಗೆ ಮುತಾಲಿಕ್ ಅವರಿಗೆ ಬೈದು ಹೀರೋ ಆಗ್ಬೇಕಂತ ಇದ್ರೆ ತಲೆ ತೆಗಿ. ಏನೋ
ಅವ್ರ ಹಿಂದ್ಗಡೆ ನಾವು ಇದ್ದೀವಿ, ನಮ್ಮಂತರು ಇದ್ದೀವಿ. ಮಗನೇ ಸಿಕ್ಕರೆ ನಿನಗೆ ನಾಯಿ ಹೊಡೆದಂಗೆ ಹೊಡಿತೀವಿ ನಿಮಗೆ ಏನ. ಆ ಪಾಪ ನಿನ್ನ ಸಂಬಂಧ ನಾಯಿ ಬೀಸ್ಕೋಬೇಕಾಗುತ್ತೆ. ಈ ಜಗದೀಶ್ ನಾಯಿ ಹೇಳ್ತಾ ಇದ್ದೀನಿ ನಾನು. ಜಗದೀಶ್ ಅನ್ನೋದು ನಾಯಿ ಇದೆ ಕರ್ನಾಟಕದಲ್ಲಿ. ಅದು ಕೆಲಸ ಏನಪ್ಪ ಅಂದರೆ ಪಬ್ಲಿಸಿಟಿ ಮನುಷ್ಯ. ಅವನು ಪಬ್ಲಿಸಿಟಿ ಮನುಷ್ಯ. ಯಾರು ಅಂದರೆ ದೊಡ್ಡವರಿಗೆ ಕಂಡ್ರೆ ಯಾರು ಏನು ಮಾತಾಡಿ ಹಿಂದೂ ಹಿಂದೂ ಅಂತ ನೋಡಿ, ಮತ್ತೆ ಆ್ಯಸ್ ಎ ಹಿಂದೂ ಅಂತ ಹೇಳ್ತಾನೆ, ಐ ಆಮ್ ಹಿಂದೂ ಅಂತ ಹೇಳ್ತಾನೆ. ಸೋಳೆ ಮಗನೇ, ಇವತ್ತು ಹಿಂದೂಗೋಸ್ಕರ ನೂರಾರು ಜನ ಪ್ರಾಣ ಕೊಟ್ರ ಯುವಕರು, ನೂರಾರು ಜನ ಪ್ರಾಣ ಕೊಟ್ರ. ನೀ ಏನು ಕೊಟ್ಟಿಯೋ ಸೋಳೆ ಮಗನೇ, ನೀ ಏನು ಕೊಟ್ಟಿಯೋ? ಪ್ರಮೋದ್ ಮುತಾಲಿಕ್ ಬಗ್ಗೆ ಹಾಗೆ ಮಾತಾಡ್ತೀಯ? ಹಾಂ, ನಿನಗೆ ಇದೇ ಲಾಸ್ಟ್ ವಾರ್ನಿಂಗ್. ಒಂದು ವೇಳೆ ನೀನೇನಾದರೂ ಪ್ರಮೋದ್ ಮುತಾಲಿಕ್ ಅವರಿಗೆ ಏನಾದರೂ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ರೆ ಮಗನೇ, ನಿನಗೆ ನಾನು ಹೇಳಲ್ಲ, ನಿಮಗೆ ಅದು ನಾವು ಮಾಡಿ ತೋರಿಸ್ತೀವಿ. ನಿನಗಪ್ಲೆ ಬೊಗಳುಗಪ್ಲೆ ನಾವು ಅಲ್ಲ, ಏನು ಮಾಡಿದ್ರು ಟಾರ್ಗೆಟ್ ಮಾಡಿ ಮಾಡ್ತೀವಿ. ಏನೋ ನೀನು ಮುತಾಲಿಕ್ ಬಗ್ಗೆ ಏನಾದರೂ ಮಾತಾಡ್ಬೇಕಾದ್ರೆ ಇನ್ನೊಮ್ಮೆ ಹುಷಾರಾಗಿ ಏನೋ. ನಿನಗೆ ಬೆಂಗಳೂರಿನಲ್ಲಿ ಚಡ್ಡಿ ಕಳೆದು ಹೊಡಿತೀವಿ, ನಿನಗೆ ಚಡ್ಡಿ ಕಳೆದು ಏನು. ಅಷ್ಟು ಹಗುರು ತಿಳ್ಕೊಬೇಡ ಹಿಂದೂ ಕಾರ್ಯಕರ್ತರಂದ್ರೆ ಮಗನೇ. ಮುತಾಲಿಕ್ ಜಿ ಅವ್ರಿಗೆ ಇಡೀ ಕರ್ನಾಟಕದಲ್ಲಿ ಅಭಿಮಾನಿಗಳಿದ್ದಾರೆ, ಸಾವಿರಾರು ಅಭಿಮಾನಿಗಳಿದಾರಲ್ಲೇ ಸುಳೆ ಮಗನೇ. ಮುತಾಲಿಕ್ ಜಿ ಗುರುಗಳಿಗೆ ಬೈದ್ರೆ ಏನು ದೊಡ್ಡ ಹೀರೋ ಆಗ್ತೀಯ ನೀನು? ಹಾಂ, ದೊಡ್ಡ ಹೀರೋ ಆಗ್ತೀಯ ಸುಳ್ಯ ಮಗನೇ. ನೋಡ್ಲೆ ಅವರು ಮನಿ ಮಟ್ಟ ಬಿಟ್ಟು 14-15 ವರ್ಷನಾಗ BA ಕಾಲೇಜ್ ಕಲ್ತು ಅವ್ರು ಮನಿ ಬಿಟ್ಟು ಬಂದಾರಲ್ಲೇ ಹೊರಗೆ. ಸುಳ್ಯ ಮಗನೇ, ಮನಿ ಬಿಟ್ಟು ಬಂದವರು, ದೇಶದಗೋಸ್ಕರ ಧರ್ಮದಗೋಸ್ಕರ ಬಂದವರು. ಶಿವಾಜಿ ಮಹಾರಾಜರ ಅಭಿಮಾನಿಲೇ, ಅಪ್ಪಟ ಶಿವಾಜಿ ಮಹಾರಾಜ ಅಭಿಮಾನಿ ನಮ್ಮ ಮುತಾಲಿಕ್ ಜಿ ಅವರು. ನೀನೇನು ಕಂದಿ ನೀನು ಯಾರು ಈ ಬ್ರಿಟಿಷರ್ ಹುಟ್ಟಿದ ಸುಳ್ಯ ಮಗನೇ ನೀನು? ಹಾಂ, ಬ್ರಿಟಿಷ್ ಹುಟ್ಟಿದ ಸುಳ್ಯ ಮಗನೇಗಳ ನೀನು ಮುತಾಲಿಕ್ ಜಿ ಬಗ್ಗೆ ಮಾತಾಡ್ತೀಯ? ಹಾಂ, ಸುಳ್ಯ ಮಗನೇ, ಇನ್ನೊಂದು ಸಲ ನಿನಗೆ ಒಂದು ಮಾತು ಹೇಳ್ತೀನಿ, ನೇರವಾಗಿ ಹೇಳ್ತೀನಿ. ಏನಾದರೂ ಮುತಾಲಿಕ್ ಜಿ ಬಗ್ಗೆ ಮಾತಾಡಬೇಕಾದ್ರೆ ನಾಲ್ಗಿ ಮ್ಯಾಗ ಹಿಡಿತಿರ್ಲಿ. ಅದನ್ನು ಬಿಟ್ಟು ದೇವ್ರು ನಾಲ್ಗಿ ಕೊಟ್ಟ ಅಂತ ಏನಾದರೂ ಪ್ರಮೋದ್ ಮುತಾಲಿಕ್ ಜಿ ಬಗ್ಗೆ ಏನಾದರೂ ಹಗುರಾಗಿ ಮಾತಾಡಿದ್ರೆ ಸುಳ್ಯ ಮಗನೇ, ನಿನಗೆ ನಾನು ಹೇಳಲ್ಲ, ನಿನಗೆ ಮಾಡಿ ತೋರಿಸ್ತಾರೆ ಜನ ಏನ. ನೀನು ಏನಾದರೂ ಪಬ್ಲಿಸಿಟಿಗೋಸ್ಕರ ನೀನು ಮುತಾಲಿಕ್ ಜಿಗೋ ಬಗ್ಗೆ ಇನ್ನ ನೋಡ್ತೀನಿ, ಆ ನಟ ದರ್ಶನ್ ಬಗ್ಗೆ ಮಾತಾಡ್ತೀಯ, ಅವನ ಬಗ್ಗೆ ಮಾತಾಡ್ತೀಯ, ಯಾರ್ಯಾರ ಬಗ್ಗೆ ಮಾತಾಡ್ತೀಯ ನೀನು? ನಿನಗೆ ಇನ್ನೂ ಯಾರು ಹೊಡೆದಿಲ್ವಾ? ರಸ್ತೆ ಮೇಲೆ ಯಾರು ಹೊಡೆದಿಲ್ಲ? ಕಾನೂನು ಭಾಳ ಡೇಂಜರ್ ಇದೆ, ಕ್ರಿಟಿಕಲ್ ಇದೆ ಈಗ. ಒಂದು ಸಾವಿರಾರು ಅಭಿಮಾನಿಗಳು ಇರ್ತಾರೆ. ಸೊ ಅಂಥವ್ರಿಗೆ ನೀನು ಈ ರೀತಿಯಾಗಿ ಚಿಲ್ಲರ್ ಸುಳಿ ಮಕ್ಳಿಗಪ್ಲೆ ಏನಪ್ಪ ಅಂದರೆ ಮಾತಾಡ್ತಿಲ್ಲ. ನಿನಗೆ ನಾಚಿಕೆ ನಾನು ಮರೆಯೋದಿಲ್ವಾ? ನಿನಗೇನಾದರೂ ರಾಜಕೀಯಕ್ಕೆ ಹೋಗ್ಬೇಕಂತ ಚಟ ತಿಂಡಿ ಆಸೆ ಇದ್ದರೆ ಯಾವುದೋ ಒಂದು ಪಕ್ಷಕ್ಕೆ ಸೇರ್ಕೋ, ಕೆಲಸ ಮಾಡು. ಅದನ್ನು ಬಿಟ್ಟು ಹಿಂದೂ ಹೃದಯ ಸಾಮ್ರಾಟ ನೀ ಏನಾದರೂ ಪ್ರಮೋದ್ ಮುತಾಲಿಕ್ ಅವ್ರ ಬಗ್ಗೆ ಮಾತಾಡಿದ್ರೆ ನಿನಗೆ ಮಗನೇ ಚಡ್ಡಿ ಕಳೆದು ಅದೇ ಬೆಂಗಳೂರಲ್ಲಿ ಹೊಡಿತೀವಿ ನಾವು, ಅದೇ ಬೆಂಗಳೂರಲ್ಲಿ ಹೊಡಿತೀವಿ. ಹುಷಾರಾಗಿರು ಏನೋ. ನಾಲ್ಗಿ ಕೊಟ್ಟನಂತ ದೇವರೇನಾದರೂ ಸಿಕ್ಕವರಿಗೆ ಮಾತಾಡ್ತಾ ಹೋದರೆ ಮಗನೇ ನಿಮ್ಮ ಮನೆ ಮೇಲೆ ಕಲ್ ತೂರಾಟ ಮಾಡ್ತಾರೆ ಜನ. ಅರ್ಥ ಮಾಡ್ಕೋ. ಜಗದೀಶ್ ನಾಯಿ ನಿನಗೆ ಹೇಳ್ತಾರೋ. ಜಗದೀಶ್ ನಾಯಿ ಮುತಾಲಿಕ್ ಜಿ ಅವರು ಏನು, ಮುತಾಲಿಕ್ ಜಿ ಅವರಿಗೆ ಹೋರಾಟ 40 ವರ್ಷದ ಹೋರಾಟ ಇದೆಯಲ್ಲೇ ಸುಳ್ಯ ಮಗನೇ. ಅವ್ರ ಮೇಲೆ ನೂರಾರು ಕೇಸ್ಗಳಿದ್ದಾವೆ ಕರ್ನಾಟಕದಲ್ಲಿ. ನಮ್ಮ ಕಲಬುರಗಿಯಲ್ಲೇ ಸುಮಾರು 23-24 ಕೇಸ್ಗಳಿದೆ ಅವ್ರ ಮೇಲ್ಗಡೆ. 23-24 ಕಲಬುರಗಿ ಜಿಲ್ಲೆಯಲ್ಲಿದೆ. ಸೊ ಅವ್ರ ಬಗ್ಗೆ ನೀನು ಮಾತಾಡ್ತಿಲ್ಲ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಕೊಟ್ಟಿಲ್ವ ದೇವರು? ನಿನಗೆ ನಾಚಿಕೆ ಮಾನ ಕೊಟ್ಟಿಲ್ವ ದೇವರು? ಇಂಥ ಅಪ್ಪಟವಾದಂಥ ಬಂಗಾರದಂಥ ಮುತಾಲಿಕ್ ಜಿ ಅವ್ರ ಬಗ್ಗೆ ಮಾತಾಡ್ತಿಲ್ಲ ಚಿಲ್ಲರ ಸುಳ್ಯ ಮಗನೇ. ನಿಮಗೆ ನಾಚಿಕೆ ಮಾನ ಮರ್ಯಾದಿರ್ಬೇಕು ಮೊದಲು. ಯಾರ್ಲೆ ಇವತ್ತು ಇಡೀ ಹಿಂದೂ ಸಮಾಜ ಏನೆಲ್ಲ ಆಗ್ತಾಯಿದೆ, ಇವತ್ತು ಹಿಂದೂಗಳ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ, ದೌರ್ಜನ್ಯ ನಡೀತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಒಬ್ಬ ಹೋರಾಟಗಾರರಂಥ ಪ್ರಮೋದ್ ಮುತಾಲಿಕ್ ಜಿ ಅವ್ರ ಮೇಲೆ ನೀನು ಈ ರೀತಿಯಾಗಿ ಆರೋಪ ಮಾಡ್ತೀಯ. ಸಿಂದಗಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿದರೆ ನಿಮ್ಮ ಹುಡುಗರು ಅಂತೇಳಿ ಏಕವಚನದಲ್ಲ ಮಾತಾಡ್ತಲ್ಲ ಸೋಳ್ಯ ಮಗನೇ. ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಧ್ವಜ, ಸಿಂದಗಿಯಲ್ಲಿ ಧ್ವಜ ಯಾರು ಹಾರಿಸಿದ್ರು? ಕಾನೂನು ಗೊತ್ತಿಲ್ಲ ನಿನಗೆ? ಆ ಕೇಸ್ ಕ್ಲೋಸ್ ಆಗಿದೆ ಸುಳ್ಯ ಮಗನೇ. ಯಾರು ಎಲ್ಲ ಆರೋಪಿಗಳು ನಿರಪರಾಧಿ ಅಂತ ಘೋಷಣೆ ಮಾಡಿದೆ ಕೋರ್ಟು. ನಾಚಿಕೆ ಮಾನ ಮರೆದಿಲ್ವಾ? ಸುಮ್ಮನೆ ಒಂದು ಸಂಘಟನೆ ಮೇಲೆ, ಒಂದು ವ್ಯಕ್ತಿ ಮೇಲೆ ಆರೋಪ ಮಾಡಬೇಕಾದ್ರೆ ನೀನು ಮನುಷ್ಯನಿಗೆ ಹುಟ್ಟಿರ್ಬೇಕು ನೀನು. ನಾನು ಕಾನೂನು ಬಿಟ್ಟು ಮಾತಾಡಬಾರ್ದು ಯಾವಾಗಲೂ. ಕಾನೂನು ಪರವಾಗಿ ಕಾನೂನು ಪ್ರಕಾರ ಇದ್ದು ಮಾತಾಡು. ಅದನ್ನು ಬಿಟ್ಟು ನೀನು ಶ್ರೀರಾಮ್ ಸೇನೆ ಮತ್ತು ಪ್ರಮೋದ್ ಮುತಾಲಿಕು ಮತ್ತೇನಪ್ಪ ಅಂದರೆ ಯಾರು ಈ ಗೌರಿ ಲಂಕೇಶ್ ಮರ್ಡರ್ದಲ್ಲಿ ನೀನು ಇವರೆಲ್ಲ ನಿಮ್ಮ ಹುಡುಗರೆಲ್ಲ ಭಾಗಿಯಾಗಿದ್ದಾರೆ. ಏನ್ಲೇ ನಿನಗೆ ನಾಚಿಕೆ ಕೊಟ್ಟಿಲ್ವ ದೇವರು? ಮುತಾಲಿಕ್ ಜಿ ಬಗ್ಗೆ ಮಾತಾಡಬೇಕಾದ್ರೆ ಹುಷಾರಾಗಿ ನೋಡು. ದಯವಿಟ್ಟು ನಿನಗೆ ಒಂದು ಸಲ ವಿನಂತಿ ಮಾಡ್ತೀನಿ. ನಿನಗೆ ಹೆಂಗಪ್ಪ ಅಂದರೆ ನಿನಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ಯಾರಾದರೂ ಹೊಡಿತಾರೆ ನಿನಗೆ ಹುಷಾರಾಗಿರು. ನಿನಗೆ ಹುಷಾರಾಗಿ ಜಾಗೃತಿಯಾಗಿರು ಬೋಳಿ ಮಗನೇ, ನಿನಗೆ ಹೇಳ್ತಾ ಇರೋದು. ದಯವಿಟ್ಟು ಈ ವಿಡಿಯೋ ನೋಡುತ್ತಿರುವ ಎಲ್ಲ ಮುತಾಲಿಕ್ ಜಿ ಅವರ ಅಭಿಮಾನಿಗಳು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ
ಮುತಾಲಿಕ್ಜವ್ರ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಅವರಿಗೆ ಉತ್ತರ ಕೊಡಲೇಬೇಕು. ಯಾಕಂದರೆ ಇವತ್ತು ಬೌಳುವ ನಾಯಿಗಳು ಈ ರೀತಿಯಾಗಿ ಹುಡುಕೋತಿದ್ದಾವೆ. ಕಾರಣ ಅಂದರೆ ಪಬ್ಲಿಸಿಟಿಗೋಸ್ಕರ ಈ ರೀತಿಯಾಗಿ ಮುತಾಲಿಕ್ಜವ್ರ ಮೇಲ್ಗಡೆ ಈ ರೀತಿ ಮಾಡೋದಲ್ಲೇ. ಮುತಾಲಿಕ್ ಅಂದರೆ 40 ವರ್ಷದ ಹೋರಾಟದಲ್ಲೇ ಸುಳ್ಯ ಮಗನೇ, 40-45 ವರ್ಷದ ಹೋರಾಟದ ವ್ಯಕ್ತಿಗೆ ಪಾಪ ಅವರು ಮನಿ ಮಠ ಬಿಟ್ಟು ಅವರು ಧರ್ಮಕ್ಕಾಗಿ ನಿಂತಿದ್ದಾರೆ ಅವರು. ಸೊ ಅಂಥ ವ್ಯಕ್ತಿಗೆ ನೀನು ಮಾತಾಡ್ತಿಲ್ಲ, ನಿನಗೆ ನಾಚಿಕೆ ಮಾನ ಧೈರ್ಯವಿದೆ. ನೀ ಒಬ್ಬ ಹಿಂದೋಲಕ ಲಾಯಕಲ್ಲ, ಯು ಆರ್ ಅನ್ಫಿಟೆಡ್ ಪರ್ಸನ್. ಓಕೆ, so that you are unfitted person, you are not Hindu. Okay, try to understand my words. Another once again I will ನಿನಗೆ ನಾನು ಹೇಳ್ಬೇಕು, ನೀನು ಇಂಗ್ಲೀಷ್ನಲ್ಲಿ ಹೇಳ್ಬೇಕಂತ ಹೇಳ್ತೇನೆ ನಾನು. ಮತ್ತೆ ನೀನು ಮಾತಾಡ್ತೀಯ ಸುಳ್ಯ ಮಗನೇ, ಏನನ್ನು ಮಾತಾಡ್ತೀಯೋ? ಹಾಂ, ಪಾಕಿಸ್ತಾನದವ್ರು ಹುಟ್ಟಿದಾಗ ಮಾತಾಡ್ತೀವಲ್ಲ ಸುಳ್ಯ ಮಗನೇ. ಹಾಂ, ಭಾರತದಲ್ಲಿದೆಯಾ ಕರ್ನಾಟಕದಲ್ಲಿದೆಯಾ? ಸ್ವಲ್ಪ ತಲೆಯಲ್ಲಿ ಜ್ಞಾನ ಇಟ್ಕೊಂಡು ಮಾತಾಡು. ಅದನ್ನು ಬಿಟ್ಟು ದೇವ್ರು ಏನೋ ಬುದ್ಧಿ ಕೊಟ್ಟನೋ ಏನೋ ನಾಲ್ಗೆ ಕೊಟ್ಟನೆ ಅಂತೇಳಿ ಏನೋ ಮಾತಾಡಿದ್ರೆ ಕಂಡೋರ ಮನೇಲಿ ಆಗ್ತೀರಿ ನಾ. ಹಾಂ, ಕಂಡೋರ ಕೈಯಲ್ಲಿ ಚಪ್ಪಲಿ ಇಟ್ಬಿಡುತ್ತೆ ನಿನಗೆ, ಹುಷಾರಾಗಿರು. ಜಗದೀಶ್ ನಾಯಿ ಜಗದೀಶ್. ಜಯ ಶ್ರೀರಾಮ್, ಒಂದೇ ಮಾತ್ರ. ಸ್ನೇಹಿತರೆ, ಆ ವಿಡಿಯೋ ನೀವು ಎಲ್ಲ ಕಡೆಗೆ ಶೇರ್ ಮಾಡಿ. ಆ ನಾಯಿಗೆ ಈ ವಿಡಿಯೋ ತಲುಪಬೇಕು. ಧನ್ಯವಾದಗಳು. ಜೈ ಹಿಂದ್.